ಹಲೋ ಗೈಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಟೈಮ್ ಕರೆಕ್ಟಾಗಿ 5 o'clock ಆಗಿದೆ. ಇವತ್ತು 18ನೇ ತಾರೀಕು ಬುಧವಾರ. ಆ್ಯಂಡ್ ಎದ್ದು ಹೊರಗಡೆ ಬಂದೆ, ಸ್ವಲ್ಪ ಹೊತ್ತು ಬಿಸಿನೀರಿಗೆಲ್ಲ ಇಟ್ಟು. ಆ್ಯಂಡ್ ಯೋಗಕ್ಕೆ ಅಂತ ತೊಗೊಂಡಿದ್ದೆಲ್ಲ ಆ ಔಟ್ಫಿಟ್ ಹಾಕ್ಕೊಂಡು ಸ್ವಲ್ಪ ಮಿರರ್ ಹತ್ರ ನಿಂತ್ಕೊಂಡು ನೋಡ್ತಾ ಇದ್ದೇನೆ. ಆಗಿದ್ದು 3 days, ಬಟ್ ಸ್ಟಿಲ್ ಅದೊಂದು ಇರುತ್ತಲ್ಲ, ವೆಯ್ಟ್ ಲಾಸ್ ಆಗಿದ್ದೀನಾ ಇಲ್ವಾ, ಏನು ಚೇಂಜಸ್ ಆಗಿದೆ ಅಂತೇಳಿ ಅದನ್ನ ನೋಡ್ತಾ ಇದ್ದೇನೆ ನಾನಿಲ್ಲಿ. ಸೊ ಈ ಥರದ್ದು ಯೋಗ ಡ್ರೆಸ್ ನನ್ನ ಜೊತೆ ಇದೇ ಕಲರ್ ಸೇಮ್ ಪ್ಯಾಂಟ್ 2 ಜೊತೆ ಇದೆ, ಇನ್ನೊಂದು ಬ್ಲ್ಯಾಕಲ್ಲಿದೆ. ಸೊ ಅದನ್ನ ಹಾಕ್ಕೊಂಡು ಇವಾಗ ಬೆಳಿಗ್ಗೆನೇ ಮಿರರ್ ಮುಂದೆ ನಿಂತ್ಕೊಂಡು ನೋಡ್ತಾ ಇದ್ದೇನೆ. ಏನಾದರೂ ವೆಯ್ಟ್ ಲಾಸ್ ಜರ್ನಿಗೆ ಬೇಕಾಗುತ್ತಲ್ಲ ವೀಡಿಯೋ, ಹಾಗಾಗಿ ಮಾಡ್ಕೊಳ್ತಾ ಲೈಕ್ ಫೋಟೋಸು ವೀಡಿಯೋಸ್ ಎಲ್ಲ ತೊಗೊಂಡು ಇಟ್ಕೊಂಡಿದ್ದೇನೆ. ವೆಯ್ಟ್ ಲಾಸ್ ಆದ ನಂತರ ಅದನ್ನೆಲ್ಲ ಅಪ್ಲೋಡ್ ಮಾಡುವ ಅಂತೇಳಿ. ಸೊ ಬೆಳಿಗ್ಗೆನೇ ಮಿರರ್ ಮುಂದೆ ನಿಂತ್ಕೊಂಡಿದ್ದೇನೆ ಗೈಸ್. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಹಲೋ ಗೈಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬುಧವಾರ 18ನೇ ತಾರೀಕು ಆ್ಯಂಡ್ ಟೈಮು ಕರೆಕ್ಟ್ 5 ಗಂಟೆ ಆಗಿದೆ. ಬಟ್ ನಾನು 3:33ಕ್ಕೆ ಎಚ್ಚರ ಆಗಿದ್ದೇನೆ, ಕರೆಕ್ಟ್ ಬ್ರಾಹ್ಮಿ ಮುಹೂರ್ತಕ್ಕೆ. ಆ್ಯಂಡ್ ಮತ್ತೆ ಮಲ್ಕೊಳ್ಳೋಕ್ಕೆ ಮನಸ್ಸು ಬಂದಿಲ್ಲ. ಸೊ ಆ ಕಡೆ ಮಾರ್ತಾ ಬಿಸಿನೀರೆಲ್ಲ ಇಟ್ಟು ಇಷ್ಟೊತ್ತಾಯಿತು. ಕರೆಕ್ಟ್ 5 ಗಂಟೆಗೆ ಡ್ರೆಸ್ ಹಾಕ್ಕೊಂಡು ಹೊರಗಡೆ ಬಂದಿದ್ದೀನಿ ರೆಡಿಯಾಗಿ. ಇವತ್ತು ನವ್ಯ ಬರ್ತೇನೆ ಅಂತ ಹೇಳಿದ್ದಾಳೆ. ಆ್ಯಂಡ್ ಇವತ್ತಿಗೆ ನಮ್ಮದು 3 days. ಕೆಮ್ಮು ಕಮ್ಮಿಲ್ಲ ಗೈಸ್. ತುಂಬ ಜನ ತುಂಬ ರೆಮಿಡಿ ಎಲ್ಲ ಹೇಳಿದ್ದೀರಾ, ಟ್ರೈ ಮಾಡ್ತಿದ್ದೇನೆ. ಆ್ಯಂಡ್ ಮೊದಲು ಎಕ್ಸಸೈಸ್ ಮಾಡಿ ಆದ ನಂತರ 1 hour ಮಾಡ್ತೀವಲ್ಲ, ತುಂಬ ಬಾಯಾರಿಕೆ ಆಗ್ತದೆ. ನೀರು ಕುಡಿಯೋದೇ ಕಮ್ಮಿ, ಅದರಲ್ಲಿ ಬಾಯಾರಿಕೆ ಆದಾಗ ಕುಡಿಬೇಕಲ್ಲ, ಹಾಗಾಗಿ ಬಾಟ್ಲ್ ಇಟ್ಕೊಂಡಿದ್ದೇನೆ ಬಿಸಿ ನೀರು ತುಂಬಿಸಿ. ಸೊ ಇವತ್ತು ಬೇಗ ಇದ್ದಿದ್ದಕ್ಕೂ ಸಾರ್ಥಕ ಆಯಿತು. ಅದೊಂದು ನೆನಪಾಯಿತು. ಮೊನ್ನೆದು ಹೇಳ್ತಿದ್ದೇವೆ ನಾವು, ನೀರು ಬೇಕು ಅಂತೇಳಿ. ಸೊ ಇವತ್ತು ಇಟ್ಕೊಂಡಿದ್ದೀನಿ. ಆ್ಯಂಡ್ ನೀರು ಕುಡಿಯೋಷ್ಟೊತ್ತಿಗೆ 5:15 ಆಗ್ತದೆ. ಸೊ ಆವಾಗ ಗುಂಡು ಬರ್ತಾಳೆ. ಅವ್ರದ್ದು ಲೈಟ್ ಕಾಣ್ತಿಲ್ಲ, ಮನೆಯದ್ದು ಎದ್ದಿದ್ದಾಳೆಲ್ಲೋ ಗೊತ್ತಿಲ್ಲ. ಫಸ್ಟ್ ಇವಾಗ ನೀರು ಕುಡಿಯೋಕೆ ಈ ಫ್ಲಾಸ್ಕಲ್ಲಿ ನೀರು ಇಟ್ಕೊಂಡಿದ್ದೀನಿ ಗೈಸ್. ಇದು ತುಂಬ ದಿವಸ ಇತ್ತು, ಯೂಸೇ ಮಾಡಿರಲಿಲ್ಲ ಈ ಫ್ಲಾಸ್ಕ್. ಇವತ್ತು ನೀರು ಇಟ್ಕೊಂಡು ಹೋಗ್ಲಿಕ್ಕೆ ಯೂಸ್ ಆಗ್ತದೆ. ಇವತ್ತು ನೆನ್ನೆಷ್ಟು ಚಳಿ ಇಲ್ಲ ಗೈಸ್. ಆ್ಯಂಡ್ ಗುಂಡುಗೆ ಮೆಸೇಜ್ ಮಾಡಿಲ್ಲ ಒಂದು 5 ಅಷ್ಟೊತ್ತಿಗೆಲ್ಲ, ಹೊಟ್ಟೆ ನೋವು ಬರಲ್ಲ ಅಂತೇಳಿ. ಡೈರೆಕ್ಟ್ ಕಾಲ್ ಮಾಡಿದೆ, ಬಾ ನೀನು ಹೊರಗಡೆ, ನಾನು ಕೂತ್ಕೊಂಡಿದ್ದೇನೆ, ಆಯ್ತು ನನಗೂ ಹೊಟ್ಟೆ ನೋವು, ನಾನು ಹೇಳಲಿಕ್ಕೆ 3:15 ಎದ್ದಿದ್ದೀನಿ, ಬಾ ನೀನು ಅಂತೇಳಿ. ಬೇಡ ನಾನು ಬರಲ್ಲ, ನೀವು ಹೋಗಿ ಬನ್ನಿ ಅಂತಂದ್ಲು. ನವ್ಯ ಇದ್ದಾಳಲ್ಲ ಅಂತೇಳಿ, ಅದಕ್ಕೆ ನಾನು ಸುಮ್ಮನೆ ಹೇಳಿದೆ, ನವ್ಯ ಬರಲ್ಲ ನೀನು ಬಾ ಅಂತೇಳಿ, ಜಸ್ಟ್ ವಾಕಿಂಗ್ ಹೋಗೋದಲ್ಲ, ಏನಾಗಲ್ಲ ಅಂತೇಳಿ. ಸೊ ಬರ್ತಾಳೆ ಅನಿಸುತ್ತೆ, ಕಾಲ್ ಮಾಡಿದೆ. ಆ್ಯಂಡ್ ಹೊಟ್ಟೆ ನೋವು ಅಂತೇಳಿ ಇವತ್ತು ಅವಳು ಉದಾಸೀನ ಮಾಡಿದ್ರೆ ಮತ್ತು ನಾಳೆನೂ ಉದಾಸೀನ ಆಗ್ತದೆ, ನಾಡ್ದು ಉದಾಸೀನ ಸ್ಟಾರ್ಟ್ ಆಗ್ತದೆ. ಸೊ ಅದಕ್ಕೆ ಬಾ ಅಂತ ಹೇಳಿದೆ. ಆ್ಯಂಡ್ ಇದೆಂತ ಗೊತ್ತಾ, ಕಲ್ ಸಕ್ಕರೆ. ಕಲ್ ಸಕ್ಕರೆ ಕೆಮ್ಮುಗೆ ಏನೂ ತೊಗೊಳ್ಳಿಕ್ಕೆ ಹೇಳಿದ್ದಾಳೆ. ಇದು ವರ್ಕ್ ಆಗ್ತಿದೆ ಸ್ವಲ್ಪ, ಅದಕ್ಕೆ ತೊಗೊಳ್ತಾ ಇದ್ದೇನೆ. ಬೆಳಿಗ್ಗೆ ಬೇಗನೆ ಇತ್ತು, ಇಷ್ಟಿದ್ದೀನಿ, ಖಾಲಿಯಾಗಿದೆ. ಬಾಳೆ ಹಾಕ್ಕೊಂಡ್ಬಿಟ್ರೆ ಮುಗೀತು. ಇದ್ರೊಳಗೆ ಹಾಕಿದೆ. ಇವತ್ತು ಸ್ಕಿಪ್ಪಿಂಗ್ ಮರ್ತಿಲ್ಲ, ನೆನಪು ಇದೆ, ಅಂಗ್ಲದಲ್ಲಿದ್ದೇನೆ. ಬಟ್ ಇನ್ನೊಂದು ಸರಿ ಯಾರು ಒಳಗಡೆ ಹೋಗೋದು, ಅಮ್ಮನಿಗೆ ಡಿಸ್ಟರ್ಬ್ ಆಗ್ತದೆ, ಅದು ಬಾಗಿಲೆಲ್ಲ ತೆಗಿಬೇಕಾದ್ರೆ. ಸೊ ಹಾಗಾಗಿ ಸ್ಕಿಪ್ಪಿಂಗ್. ಇವತ್ತು ಸ್ಕಿಪ್ ಬರಲ್ಲ ಅಂತೇಳಿ ಮಲ್ಕೊಂಡು ಒಳಗೆ ಎದ್ದು ಬಂದಳು ಗುಂಡು. ಅಲ್ಲಿ ಮಿನಿಕಿಸಿದ್ದಾಳೆ ನವ್ಯ. ನಾನು ಕಾಲ್ ಮಾಡ್ತಿರ್ಲಿಲ್ಲದ್ರೆ ಬರ್ತಿರ್ಲಿಲ್ಲ ಈ ಜನ. ಮತ್ತೆ ಹೇಳಿದ್ದು ನವ್ಯ ಬರೋದಿಲ್ಲ ಬಾ ಅಂತೇಳಿ. ಮುಖ ನೋಡಿ, ಯಾವಾಗಲೂ ಒಂದೇ ಕಾಸ್ಟ್ಯೂಮ್. ರದ್ದು ಬೇರೆ, ನಿನ್ನೆ ಬೇರೆ ಇವತ್ತು ಬೇರೆ. ಬೇರೆ ಅಂದಿಂಚಂದ್ರೆ ಅಲ್ಲುಂಡು.
ಬಡವರಂತೆ ಗೈಸ್ ಅವರು. ಅಲ್ಲಿ ನೋಡಿ ಅವಳು ಮಾತಾಡ್ಸಲ್ಲ, ಅವಳು ಸೈಲೆಂಟ್. ಅವಳದು 4:30 ಮದುಮಗಳವಳು. 5:38, 5:35 ಗೈಸ್ ಬಂದ್ವಿ ಸ್ಕೂಲ್ ಗ್ರೌಂಡ್ಗೆ. ಬ್ರೇಕ್ಫಾಸ್ಟಿಗೆ ಚಪಾತಿ ಮತ್ತು ನೈಟಿದ್ದು ಬೂತಾಯಿ ಮೀನಿದ್ದು ಕರಿ ಇದೆ. ಸೊ ಬ್ರೇಕ್ಫಾಸ್ಟ್ ಮಾಡಿ ಆಮೇಲೆ ಸಿಗ್ತೇನೆ ಗೈಸ್. ಓಕೆ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್. ನೆನ್ನೆ ವ್ಲಾಗ್ನ ಮತ್ತೆ ಇವತ್ತು ಕಂಟಿನ್ಯೂ ಮಾಡ್ತಾಯಿದ್ದೇನೆ. ನೆನ್ನೆ ಕೆಮ್ಮು ಇದ್ದರಿಂದ ಮತ್ತೆ ನನಗೆ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಗೈಸ್. ಇವತ್ತು ಬೆಳಿಗ್ಗೆ ಎದ್ದು ವಾಕಿಂಗೆಲ್ಲ ಹೋಗಿ ಬಂದು ಇವಾಗ ಸ್ವಲ್ಪ ಫ್ರೀ ಆದ. ಟೈಮ್ 10 ಗಂಟೆ ಆಯಿತು. ಫ್ರೀ ಮೀನ್ಸ್ ಗ್ಯಾಸ್ ಮುಗ್ದಿತ್ತು. ಸೊ ನೆನ್ನೆ ತೊಗೊಂಡು ಬಂದ ಚಿಕನ್ ಸ್ವಲ್ಪ ಫ್ರಿಜ್ಜಲ್ಲಿತ್ತು. ನೆನ್ನೆ ಗ್ಯಾಸ್ ಮುಗ್ದಿರೋದ್ರಿಂದ ಸ್ವಲ್ಪ ಫ್ರೈ ಮಾಡಿದ್ವಿ ಮತ್ತು ಟೊಮೆಟೊ ಸಾಂಬಾರು ಮಾಡಿದ್ವಿ ನೈಟ್ ಒಲೆಯಲ್ಲಿ. ಸೊ ಇವಾಗ ಬೆಳಿಗ್ಗೆ ಮಾವ ಕಟ್ಟಿಗೆ ಹೂಲಿಕ್ಕೆ ಅಂತ ಬಂದಿದ್ದಾರೆ. ಸೊ ಸ್ವಲ್ಪ ಚಿಕನ್ ಇದನ್ನ ಬೇಗ ಬೇಗ ಕರೆಂಟ್ ಹೋಗ್ತದೆ, ಇವತ್ತು ಗುರುವಾರ ಅಲ್ಲ, ಕರೆಂಟ್ ಹೋಗ್ತದೆ ಅಂತೇಳಿ ಚಿಕನ್ಗೆಲ್ಲ ಐಟಮ್ ಫ್ರೈ ಮಾಡಿ, ಇಂಡಕ್ಷನ್ ಇದೆ ಅಲ್ವಾ, ಅದರಲ್ಲಿ ಫ್ರೈ ಮಾಡಿ ಎಲ್ಲ ಬೇಗ ಬೇಗ ಕಡ್ದು ಇಟ್ಟಿದ್ದೆ. ಮತ್ತು ಕರೆಂಟ್ ಹೋದರೂ ನಡೀತದೆ ಅಂತೇಳಿ. ಸೊ ಆಮೇಲೆ ಮಾವನಿಗೆ ಟೀಯಲ್ಲಿ ಇಟ್ಟು ಆಯಿತು. ತಿಂಡಿ ಅದೇ ಔಟ್ಸೈಡಿಂದ ತರಲಿಕ್ಕೆ ಇದೆ ಪ್ರಸಾದ ಜೊತೆ. ಸೊ ಹಾಗಾಗಿ ಮಾಮಿ ಸೊ ಹಾಗಾಗಿ ಪ್ರಸಾದ್ ತಂದುಕೊಟ್ಟು ಹೋದ. ಆ್ಯಂಡ್ ಇವಾಗ 10 o'clock ಆಯ್ತಲ್ಲ, ಇವಾಗ ಒಂದು ತಿಂಡಿ ಕೊಡಬೇಕು. ಪದಾರ್ಥ ಆಲ್ರೆಡಿ ಆಗಿದೆ ನಂದು. ಅನ್ನಕ್ಕೆ ನೀರಿಟ್ಟಿದ್ದೇನೆ ಒಲೆಯಲ್ಲಿ. ಸೊ ಇನ್ನು ಸ್ವಲ್ಪ ಅಕ್ಕಿ ಹಾಕಬೇಕು. ನಮಗೆ ನೈಟಿದು ಊಟ ಇದೆ, ಅದನ್ನೇ ಸ್ವಲ್ಪ ಬಿಸಿ ಮಾಡಬೇಕು ಮಧ್ಯಾಹ್ನಕ್ಕೆ. ಆ್ಯಂಡ್ ಮಾವನಿಗೆ ಇವಾಗ ಅಕ್ಕಿ ಹಾಕಬೇಕು, ಫ್ರೆಶ್ ಆಗಿ ಊಟ ಇಡಬೇಕು. ಮಧ್ಯಾಹ್ನ ಊಟಕ್ಕೆ ಬೇಕಲ್ಲ ಮಾವನಿಗೆ. ಸೊ ಇವಾಗ ವ್ಲಾಗ್ ಶುರು ಮಾಡು ಅಂತೇಳಿ ಶುರು ಮಾಡಿದ್ದೇನೆ. ಆ್ಯಂಡ್ ಇವಾಗ ತಿಂಡಿ ಕೊಡ್ತೇನೆ ಮಾವನಿಗೆ. ಆಲ್ರೆಡಿ 10 ಗಂಟೆ ಆಯ್ತಲ್ಲ ಗೈಸ್. ಅಮ್ಮ ಕೆಲಸಕ್ಕೆ ಹೋಗಿದ್ದಾರೆ, ಅಜ್ಜಿ ಪೋಸ್ಟಿಗೆ ಹೋಗಿದ್ದಾರೆ. ಪರೋಟ ಆ್ಯಂಡ್ ಇದು ಏನೋ ಸಾಂಬಾರಿದೆ, ಕುರ್ಮ ಟೈಪ್, ಆ್ಯಂಡ್ ಬ್ಲ್ಯಾಕ್ ಟೀ. ಇದು ನೋಡಿಲಿ ಅಪ್ಪುಚಿಲು, ಗುಡ್ ಮಾರ್ನಿಂಗ್ ಎಂತ ಬೇಕು ನಿಮಗೆ? ಅಲ್ಲೊಬ್ಳು ಆ್ಯಂಡ್ ಇನ್ನೊಬ್ಳು ಹೇಳಿದಾಳೆ ಗೊತ್ತಿಲ್ಲ. ಮಾವ ಚಹಾ ಕುಡಿತಿದ್ದಾರೆ. ಚಿನುಮರಿ ನೋಡಿ ಫ್ರೆಂಟಲ್ಲಿ ಬಂದು ಕೂತ್ಕೊಂಡಿದೆ. ಸೊ ಚಿಕನ್ ಸಾಂಬಾರು ರೆಡಿಯಾಗಿದೆ ಗೈಸ್, ಆಲ್ರೆಡಿ ಆಗಲೇ ಆಗಿದೆ. ಆ್ಯಂಡ್ ಇನ್ನೊಂದು ಸೈಡು ಇಂಡಕ್ಷನಲ್ಲಿ ನೈಟಿದು ಅನ್ನ ಚೆನ್ನಾಗಿ 2 ಸರಿ ತೊಳೆದು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ. ಇಷ್ಟು ಏನಕ್ಕೆ ವೇಸ್ಟ್ ಮಾಡೋದಲ್ಲ ಗೈಸ್, ಅದಕ್ಕೆ ಆಫ್ಟರ್ನೂನಿಗೆ ನಮಗೆ ಆಗುತ್ತಲ್ಲ ಅಂತೇಳಿ ಇದರಲ್ಲಿಗೆ ಬಿಸಿ ಮಾಡಿ ಇಡ್ಲಿಕ್ಕೆ ಇಟ್ಟಿದ್ದೇನೆ. ಗ್ಯಾಸ್ ಇನ್ನೂ ಬಂದಿಲ್ಲ, ಸಕ್ಕಿಸ್ಬೇಕು. ಸೊ ಒಂದು ಪೂರಿ ಉಳಿದಿದೆ ಗೈಸ್, ಅದನ್ನ ಇವಾಗ ತಿನ್ನಬೇಕು. 1 ಪ್ಲೇಟ್ ಪೂರಿ ಮತ್ತು 1 ಪ್ಲೇಟ್ ಪರೋಟ ಹೇಳಿದೆ. ಪರೋಟ ಮಾವನಿಗೆ ಕೊಟ್ಟಾಯಿತು. ಪೂರಿ ಒಂದು ಅಜ್ಜಿ ತಿಂದರು, ಒಂದಿದೆ, ಇವಾಗ ನಾನು ತಿನ್ನಬೇಕು. ಆ್ಯಂಡ್ ಪಾತ್ರೆ ಎಲ್ಲ ತೊಳೆದಾಯಿತು, ಗುಡಿಸ್ಲಿಕ್ಕೆ ಒಂದು ಬಾಕಿ ಇದೆ. ಆ್ಯಂಡ್ ಇಲ್ಲಿ ಬೆಕ್ಕಿಗೆ ಪಾಪ ಹಾಲು ಹಾಕಬೇಕು. ಇಲ್ಲಿ ರೈಸಿಗೆ ಇಟ್ಟಿದ್ದೇನೆ ಗೈಸ್. ಇಲ್ಲೇ ಪದಾರ್ಥ ಮಾಡಿದ್ದು ನಾನು, ಗ್ಯಾಸ್ ಇರಲಿಲ್ಲಲ್ಲ ಹಾಗಾಗಿ. ಸೊ ಮಾವನಿಗೊಂದು ಇಷ್ಟೊಂದು ಏನು ಹೇಳ್ತಾರೆ ನಮ್ಮದರಲ್ಲಿ ಅರ್ಧ ಸೇರು ಅಂತ ಹೇಳ್ತಾರೆ, ಅಷ್ಟೊಂದು ಇಷ್ಟು ಅಕ್ಕಿ ಹಾಕಿದ್ದೇನೆ. ಸೊ ಅದು ಮಾವನಿಗೆ ಅಂತೇಳಿ ಮಧ್ಯಾಹ್ನಕ್ಕೆ. ಅಂದರೆ ಅಲ್ಲಿ ನಮಗೆ ಸಾಕಾಗ್ತದೆ. ಇದು ಆಗ್ತಾಯಿದೆ, ಇದು ಬೇಲಿ ಗೈಸ್. ಅದು ಬಂದಿದ್ದೇನೆ ನೋಡಿ ಗೈಸ್. ಆಯ್ ಮಂಪಳೆ ಬಂಗಾರಂಜಿ, ಆಯ್ ಮಂಪಳೆ, ಆಯ್ ಮಂಪಳೆ. ಅಲ್ಲಿ ಮಾವಂದು ಸೋಟ ಆಯಿತು, ಇವಾಗ ಅಮ್ಮ ಮತ್ತೆ ಅತ್ತೆದು ಸೋಟಾಗಿ ಕೂತಿದ್ದಾರೆ ನೋಡಿ. ಕಿನ್ನಿ ಬಾಬಾ ಉಂಟು, ಕಿನ್ನಿ ಬಾಬಾ. ಕೊಕ್ಕ ಮಾಷ ಬೋಡಿಗೆ ಚಿಕನ್ ಪದಾರ್ಥ ಅಲ್ಲ. ಅದು ಅದು ಯಾವುದು ಅದು? ಇವಿ ಚಡ್ಡಿ ಹಾಕಿಲ್ಲ, ಚಡ್ಡಿ ಹಾಕಿಲ್ಲ. ದೆರ್ಪೆನಾ ತೂಕ
ಗಟ್ಟಿ ಬತ್ತಲೆ ಬಂಗಾರ ಇನ್ನೊಂದು ಸೋಕುದ ಚಿಕನ್ ಹಲೋ ಗಾಯ್ಸ್, ಗುಡ್ ಈವ್ನಿಂಗ್. ಸೊ ಆಫ್ಟರ್ನೂನ್ ಊಟದ ನಂತರ ಊಟ ಮಾಡಬೇಕಾದ್ರೆ ಟೈಮಲ್ಲಿ ವಿನು ಮಗು ಬಂದ, ಅವನು ಹೋದ, ಆಮೇಲೆ ಕರ್ಕೊಂಡು ಹೋದ್ಲು. ಆ್ಯಂಡ್ ಮತ್ತೆ ಸ್ವಲ್ಪ ಎಡಿಟ್ ಅದು ಇದೆಲ್ಲ ಮಾಡ್ತಾಯಿದ್ದೆ ಮಲ್ಕೊಂಡು. ಸೊ ಇವಾಗ ಸಂಜೆ ನಾನು ಹೊರಟಿರೋದು ದುರ್ಗಕ್ಕೆ ಒಂದು ಸಾರಿ ಪರ್ಚೇಸ್ ಮಾಡಲಿಕ್ಕಿತ್ತು ಅಶ್ವಿನಿಗೆ, ಕುಸುಮನ್ ಮದುವೆಗೆ. ಸೊ ಹಾಗಾಗಿ ಯಾವತ್ತೂ ಹೇಳಿದಾಳೆ. ಸೊ ಇವತ್ತು ಹೋಗು ಅಂತೇಳಿ ಹೊರಟಿದ್ದೇನೆ. ಅತ್ತೇನು ಬರ್ತೇನೆ ಅಂತ ಹೇಳಿದ್ಲು ಅಶ್ವಿನಿದಮ್ಮ, ಬಟ್ ಅವರಿಗೆ ಇವಾಗ ಬರಲ್ಲ ಅಂತ ಹೇಳಿದರು. ಮನೇಲಿ ಸ್ವಲ್ಪ ಕೆಲಸ ಎಲ್ಲ ಇದೆ ಅಂತೆ, ನೀರೆಲ್ಲ ಬರುತ್ತೆ ಅಂತೆ ಸಂಜೆ ಹೊತ್ತು. ಹಾಗಾಗಿ ಆ್ಯಂಡ್ 5:15 ಆಯಿತು, ನಾವು ಹೊರಟೆ. ಆಟೋಗೆ ಕಾಲ್ ಮಾಡಿದೆ, ಜಸ್ಟ್ ಹೋಗಿ ಬರೋದಲ್ವ ಅಂತೇಳಿ ಇದೇ ಟಾಪ್ ಹಾಕ್ಕೊಂಡಿದ್ದೇನೆ. ಆ್ಯಂಡ್ ಇನ್ನೊಂದೇನು ಅಂದರೆ, ನಿಮ್ಮ ಜೊತೆ ಇನ್ನೊಂದು ವಿಷಯ ಶೇರ್ ಮಾಡಲಿಕ್ಕಿತ್ತು, ಅದು ನಾನು ನೆಕ್ಸ್ಟ್ ಸಪ್ರೇಟಾಗಿ ವೀಡಿಯೋ ಮಾಡ್ತೇನೆ. ದೊಡ್ಡದು ಒಂದು ಚೀಟಿಂಗ್ ಆಗಿದೆ ಗೈಸ್. ನಾನು ನಗರ್ತಾ ಹೇಳ್ತಿದ್ದೇನೆ, ಬಟ್ ಟು ಬಿ ಹಾನೆಸ್ಟ್, ಟು ಬಿ ಸೀರಿಯಸ್, ದೊಡ್ಡದೊಂದು ಅಂತ ಫ್ರಾಡ್ ಆಗಿದೆ. ಆ್ಯಂಡ್ ಅದು ಏನು ಅಂತ ಹೇಳಿ ನಾನು ಅಪ್ಕಮಿಂಗ್ ವ್ಲಾಗಲ್ಲಿ ಡೆಫಿನೆಟ್ಲಿ ಶೇರ್ ಮಾಡ್ತೇನೆ ನಿಮ್ಮ ಜೊತೆ. ಸೊ ಆ್ಯಂಡ್ ಆ ಕಡೆ ಏನಕ್ಕೆ ನೋಡ್ತಿದ್ದೇನೆ ಅಂದರೆ, ಯಾರೋ ಕರೆದಾಗ ಆಗ್ತಿದೆ ಆಗದಿಂದ ಅಮ್ಮಿ ಅಂತ ಹೇಳಿ, ಅದಕ್ಕೆ ನೋಡ್ತಾ ಇದ್ದೇನೆ. ಸೊ ಹೋಗ್ತಾ ಅಲ್ಲಿ ನೋಡೋ ಯಾವುದು ಕೆಲವೊಂದು ಕಲರ್ ಹೇಳಿದ್ದಾಳೆ, ಆ ಕಲರಲ್ಲಿ ನೋಡಿ ಇನ್ ಕೇಸ್ ಆ ಕಲರ್ ಇಷ್ಟ ಆಗದಿದ್ದರೆ ನಿಮಗೆ ಯಾವುದು ಇಷ್ಟ ಅದನ್ನ ತಗೊಳ್ಳಿ ಅಂತ ಹೇಳಿದ್ದಾಳೆ. ಸೊ ಹೋಗ್ತಾ ಅಲ್ಲಿಂದ ನಾನು ಹೋಗಿ ಆಮೇಲೆ ಸಿಗ್ತೇನೆ ಗೈಸ್. ಓಕೆ, ಬಾಯ್. ಬಂದೆ ಗೈಸ್ ನಾನು ದುರ್ಗಾ ಟೆಕ್ಸ್ಟೈಲ್ಗೆ. ಅಷ್ಟೊಂದು ರಶ್ ಇರಲಿಲ್ಲ, ಸೊ ಹಾಗಾಗಿ ಬಂದ ಕೂಡಲೇ ಸಾರೀಸ್ ನೋಡೋಕ್ಕೆ ಶುರು ಮಾಡಿದೆ. ನನಗೆ ಲೈಕ್ ಆಗಿರೋ ಸಾರೀಸ್ನ ಜಸ್ಟ್ ಮೇಲೆ ಇಟ್ಟು ಅದರ ಪಿಕ್ ತೆಗೆದು ಅಷ್ಟೊಗೆ ಕಳಿಸ್ತಿದ್ದೆ. ಅವಳಿಗೂ ಲೈಕ್ ಆಗಬೇಕಲ್ಲ, ಬಿಕಾಸ್ ಅವಳಲ್ವ ವೇರ್ ಮಾಡೋದು. ಸೊ ಹೇಳಿದ್ಲು ನಿಮಗಿಷ್ಟ ಆಗಿರೋದನ್ನ ತೊಗೊಂಡು ಬನ್ನಿ ಅಂತೇಳಿ. ಕೆಲವೊಂದು ಕಲರ್ಸ್ ಹೇಳಿದ್ಲು, ಅದನ್ನೆಲ್ಲ ಕಲರ್ಸ್ ಚೂಸ್ ಮಾಡಿ ಫೋಟೋ ಕಳಿಸ್ತಿದ್ದೆ. ಫೈನಲ್ ಒಂದು ಸೆಲೆಕ್ಟ್ ಮಾಡಿದೆ ಗೈಸ್. ನಾನು 6:15 ಆಯಿತು. ಆ್ಯಂಡ್ ಗುಂಡುಗೂ 6 ಗಂಟೆ ಬಿಡ್ತಾರಲ್ಲ, ಸೊ ಹಾಗಾಗಿ ಬರ್ತಾಳೆ ಅಂತ ಕೇಳಿದೆ, ಬರ್ತೇನೆ ಅಂತ ಅಂದ್ಲು. ಸೊ ಹಾಗಾಗಿ ಸ್ವಲ್ಪ ಲೇಟ್ ಮಾಡಿದೆ, ನಂದು ಬೇಗನೆ ಆಗಿತ್ತು ತೊಗೊಂಡು. ಆ್ಯಂಡ್ ಯಾವ ಸಾರಿ ತೊಗೊಂಡೆ ಅಂತೇಳಿ ನಾಳ್ದವಳು ಮದುವೆಗೆ ಕೊಡ್ತಾಳಲ್ಲ ಅವಾಗ ತೋರಿಸ್ತೇನೆ. ಸೊ ಹಾಗಾಗಿ ಅವಳ ಅಮ್ಮನೂ ಇದ್ದಾರಂತೆ, ಹಾಗಾಗಿ ಲೇಟ್ ಆಗುತ್ತೆ ಅಂತ ಅಂದ್ಲು. ಹಾಗಾಗಿ ನಾನು ಬಂದೆ ಪ್ರಯಾಣ ರಿಕ್ಷಾದಲ್ಲಿ. ಆ್ಯಂಡ್ ಈ ವ್ಲಾಗ್ನ ಎಂಡ್ ಮಾಡ್ತೇನೆ ಗೈಸ್. ಎಡಿಟ್ ಮಾಡಿ ನಾಳೆ ಅಪ್ಲೋಡ್ ಮಾಡ್ತೇನೆ, ನಾಳೆ ಶುಕ್ರವಾರ ಸಂಜೆ ಅಪ್ಲೋಡ್ ಮಾಡ್ತೇನೆ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.